ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ಲೆಟ್ ಅಸ್ ಲರ್ನ್ ಸಮಥಿಂಗ್ ಅಬೌಟ್ ಯೂನಿವರ್ಸ್ ಬಗ್ಗೆ, ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ, ನಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಹ್ಯಾವ್ ಯು ಅಬ್ಸರ್ವ್, ನೋಡಿದ್ದೀರಾ? ನೋಡಿ, ಎಷ್ಟೋ ಜನ ಜಾಸ್ತಿ ಏನ್ ಮಾಡ್ತಾರೆ, ನೆಗೆಟಿವ್ಸ್ನ ಒತ್ತು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಅಯ್ಯೋ ಇವತ್ತು ದುಡ್ಡು ಕಳ್ಕೊಂಡ್ಬಿಟ್ಟು, ಇವತ್ತು ಅದು ಲಾಸ್ ಆಗೋಯ್ತು, ಸರಿನಾ? ಈ ವಿಚಾರವನ್ನ ಏನ್ ಮಾಡ್ತಾರೆ, ಹಂಚ್ಕೊಳ್ತಾರೆ. ಎಲ್ಲಿ? ಎಲ್ಲರ ಹತ್ರ. ಸೊ ಪ್ರತಿಯೊಬ್ಬರ ಹತ್ರ, ಸಿಕ್ಕದವ್ರ ಹತ್ರ ಅಲ್ಲ, ಮನೇಲಿ ಹೇಳ್ತಾರೆ, ಫ್ರೆಂಡ್ ಹತ್ರ ಹೇಳ್ತಾರೆ, ಫೋನ್ ಮಾಡಿ ಇನ್ನೊಬ್ರಿಗೆ ಹೇಳ್ತಾರೆ, ಅಥವಾ ಅದೇ ಒಂದು ಫೀಲಿಂಗ್ನ ಏನ್ ಮಾಡ್ತಾ ಇರ್ತಾರೆ, ಕ್ಯಾರಿ ಮಾಡ್ತಾ ಇರ್ತಾರೆ. ಸೊ ಇದನ್ನ ಹಂಚ್ಕೋಬೇಕಾದ್ರೆ ಏನ್ ಮಾಡ್ತಾರೆ, ಅದನ್ನ ಜಸ್ಟ್ ಹಾಗೆ ಹೇಳೋದಿಲ್ಲ. ಅವ್ರೇನ್ ಮಾಡ್ತಾರೆ, ಪ್ರತಿ ಸರಿ ಹೇಳ್ಬೇಕಾದ್ರೂ ಆ ಫೀಲಿಂಗ್ನ ಇನ್ನೊಂದ್ಸರಿ ಏನ್ ಮಾಡ್ತಾರೆ, ರೀಕ್ರಿಯೇಟ್ ಮಾಡ್ಕೊಳ್ತಾರೆ. ಆ ಫೀಲಿಂಗ್ನ ಇನ್ನೊಂದ್ಸರಿ ಫೀಲ್ ಮಾಡ್ಕೊಳ್ತಾರೆ. ದುಡ್ಡು ಕಳ್ಕೊಂಡ್ಬಿಟ್ಟೆ, ಲಾಸ್ ಆಗಿ ಸಪ್ಪತ್ತು, ಅದೇ ಭಾವನೆಗಳನ್ನ ಮತ್ತಷ್ಟು ರಿಯಾಕ್ಟ್ ಮಾಡ್ಕೊಳ್ತಾರೆ, ಫೀಲ್ ಮಾಡ್ಕೊಳ್ತಾರೆ. ಸೊ ಯೂನಿವರ್ಸ್ ವಿಲ್ ಕನೆಕ್ಟ್ ಥ್ರೂ ಅವರ್ ಫೀಲಿಂಗ್. ನಮ್ಮ ಫ್ರೀಕ್ವೆನ್ಸಿ ಅಂದಾಗ ಒಂದು ಆಲೋಚನೆಗಳು, ನಮ್ಮ ಭಾವನೆಗಳು. ಸೊ ಒಂದು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ, ಜೊತೆಗೆ ಭಾವನೆಗಳಿಗೂ ಮತ್ತೆ ಅದೇ ರೀಕ್ರಿಯೇಷನ್ ಮಾಡ್ಕೊಳ್ತಾ ಇದೆ. ಸೊ ಯೂನಿವರ್ಸ್ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ಅಂಥ ಒಂದು ನೆಗೆಟಿವ್ ಇಮೋಷನ್ಸೇ ಕನೆಕ್ಟ್ ಆದಾಗ ಮತ್ತಷ್ಟು ಅವ್ರಿಗೆ ಏನಾಗುತ್ತೆ, ಅದೇ ತರದ ಸಿಚುಯೇಷನ್ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ರೈಟ್? ನಾವು ಇನ್ನೊಂದು ಆಪೋಸಿಟ್ ಆಗಿ ತಗೊಳ್ಳೋಣ. ಸಮಥಿಂಗ್ ಗುಡ್ ಆದಾಗ, ಕೆಲವು ಒಳ್ಳೆಯದಾದಾಗ, ಕೆಲವು ಸರ್ಪ್ರೈಸ್ ಆಗಿ ಬೋನಸ್ ಬಂತು, ಸಮಥಿಂಗ್ ಒಂದು ಆಫರ್ ಸಿಕ್ತು, ಡಿಸ್ಕೌಂಟ್ ಸಿಕ್ತು, ಈ ಥರ ಆದಾಗ ಏನು ಮಾಡ್ತಾರೆ, ಯಾವ ಥರ ಹಂಚ್ಕೊಳ್ತಾರೆ, ಅಬ್ಸರ್ವ್ ಮಾಡಿ ನೋಡಿ. ನೀವು ಯಾವ ಥರ ಹಂಚ್ಕೊಳ್ತೀರ? ಓಕೆ, ಮೇ ಬಿ ಒಬ್ಬರ ಹತ್ರ ಅಥವಾ ಯಾರ ಹತ್ರ ಆದರೂ ಇವತ್ತು ನನಗೆ ಒಳ್ಳೆ ಡಿಸ್ಕೌಂಟ್ ಸಿಕ್ತು ಹೇಳ್ಬೋದು ಈ ಥರ. ಅದೇ ಥರ 10 ಜನರ ಹತ್ರ ಇನ್ನು ಜೋಶಲ್ಲಿ ಅದೇ ಉತ್ಸಾಹದಲ್ಲಿ ಹೇಳ್ತೀರಾ? ಚೆಕ್ ಮಾಡಿ. ನೋ. ಸೊ ಏನಾದರೂ ಪಾಸಿಟಿವ್ ಇದ್ದಾಗ, ಒಳ್ಳೇದಿದ್ದಾಗ ಅದೇ ಒಂದು ಹ್ಯಾಪಿನೆಸ್ಸು, ಅದೇ ಜೋಶು, ಅದೇ ಎನರ್ಜಿ ಮತ್ತೆ ರೀಕ್ರಿಯೇಟ್ ಮಾಡೋದಿಲ್ಲ. ಉಲ್ಟಾ ಏನಾಗುತ್ತೆ, ಸಮಥಿಂಗ್ ಹ್ಯಾಪಿ ಇರೋವಂಥದ್ದು ಆರ್ ಪಾಸಿಟಿವ್ ಇರೋಂಥದ್ದನ್ನ ಜಾಸ್ತಿ ಹೇಳಿದಷ್ಟು ಅದು ಕಡಿಮೆ ಆಗ್ಬಿಡುತ್ತೆ, ದೃಷ್ಟಿ ಹಾಕ್ಬಿಡ್ತಾರೆ, ಜಾಸ್ತಿ ಹೇಳ್ಬಾರ್ದು ಅದ್ರ ಬಗ್ಗೆ, ಸಿಕ್ತಲ್ಲ ಸಾಕು ಬಿಡು ಅಂತೇಳಿ ಅವ್ರ ಹತ್ರನೇ ಇಟ್ಕೊಳ್ಳೋದು, ಈ ಥರ ಮಾಡಿ. ಬಟ್ ನೆಗೆಟಿವ್ನ ಏನು ಮಾಡ್ತಾರೆ, ದೊಡ್ಡದು ಮಾಡ್ತಾ ಹೋಗ್ತಾರೆ, ಇನ್ನೂ ದೊಡ್ಡದು ಮಾಡ್ತಾರೆ. ಅಯ್ಯೋ ಹಿಂಗಾಗೋಯ್ತು ಅಂತೇಳಿ ಎಲ್ಲರಿಗೂ ಫೋನ್ ಮಾಡಿ ಹೇಳ್ಕೊಂಡು, ಸಿಗ್ದವ್ರಿಗೆಲ್ಲ ಹೇಳ್ಕೊಂಡು. ಸೊ ಮೈಂಡ್ ಹೆಂಗ್ ವರ್ಕ್ ಆಗುತ್ತೆ, ಯೂನಿವರ್ಸ್ ಹೆಂಗ್ ವರ್ಕ್ ಆಗುತ್ತೆ. ಸೊ ವಿ ಆರ್ ಆಲ್ ಕನೆಕ್ಟೆಡ್ ವಿತ್ ಎನರ್ಜಿ ಜೊತೆ ಕನೆಕ್ಟ್ ಆಗಿದ್ದೀವಿ. ಸೇಮ್ ಲೈಕ್ ರೇಡಿಯೋ ಥರ. ಸೊ ರೇಡಿಯೋ ಯಾವುದಕ್ಕೆ ಟ್ಯೂನ್ ಮಾಡ್ತೀರಾ, ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ, ಅದೇ ಅಟ್ರಾಕ್ಟ್ ಆಗೋದು, ಆ ಚಾನಲ್ಲೇ ಪ್ಲೇ ಆಗುತ್ತೆ. ಸೊ ನಾವು ನೆಗೆಟಿವ್ನ ಫೀಲ್ ಮಾಡಿದಷ್ಟು, ನೆಗೆಟಿವ್ನ ಯೋಚನೆ ಮಾಡಿದಷ್ಟು, ರಿಯಾಕ್ಷನ್ ಮಾಡಿದಷ್ಟು ಅದ್ರ ಬಗ್ಗೆ ಅದೇ ಫ್ರೀಕ್ವೆನ್ಸಿ ಕ್ಯಾಚ್ ಮಾಡ್ತೀವಿ, ಅದನ್ನೇ ಮತ್ತೆ ಅಟ್ರಾಕ್ಟ್ ಮಾಡ್ತೀವಿ. ಸೊ ಪ್ರತಿಯೊಬ್ಬರು ಮಾಡೋಂಥ ಜನರಲ್ ಆಗಿ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ, ನೆಗೆಟಿವ್ ವಿಚಾರಗಳನ್ನ ಏನ್ ಮಾಡ್ತಾರೆ, ದೊಡ್ಡದು ಮಾಡ್ತಾರೆ. ಇನ್ನ ಪಾಸಿಟಿವ್ ವಿಚಾರಗಳನ್ನ ಏನ್ ಮಾಡ್ತಾರೆ, 1 ಲೈನಲ್ಲಿ 2 ಲೈನಲ್ಲಿ ಒಬ್ಬರ ಹತ್ರ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಯಾಕೆ? ಪಾಸಿಟಿವ್ ಒಳ್ಳೇದಲ್ವಾ, ಕಣ್ಬಿಡಬಾರ್ದು, ಜಾಸ್ತಿ ಹೇಳ್ಬಿಟ್ರೆ ಅಂತ ಹೇಳಿ. ರಾಂಗ್. ಸೊ ಉಲ್ಟಾ ಮಾಡ್ಬೇಕಾಗಿರೋಂಥದ್ದು. ಓಕೆ, ಹೇಗೆ ಮಾಡಬೇಕು? ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಟೆಕ್ನಿಕ್. ಈ ಟೆಕ್ನಿಕ್ನ ಇವತ್ತು ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು, ಸೊ ಟ್ರಾನ್ಸ್ಫಾರ್ಮೇಷನ್ ಫಾರ್ ಯು. ಪಾಸಿಟಿವ್ ವಿಚಾರಗಳನ್ನು, ಏನು ಒಳ್ಳೇದಿತ್ತು, ಒಳ್ಳೇದಾಯಿತು, ಓಕೆ, ಏನು ಚೆನ್ನಾಗಿ ಆಗ್ತಾ ಇದೆ, ಅದನ್ನು ನೀವೇನು ಮಾಡಬೇಕು, ಬಂಬಾರ್ಡ್ ಮಾಡಬೇಕು. ಇನ್ನು ಹೆಚ್ಚು ಅದನ್ನು ಹರಡ್ತಾ ಹೋಗಬೇಕು, ಸ್ಪ್ರೆಡ್ ಮಾಡ್ತಾ ಹೋಗಬೇಕು, ಇನ್ನಷ್ಟು ಅದ್ರ ಬಗ್ಗೆ ಸ್ಪ್ರೆಡ್ ಮಾಡಬೇಕು, ಫೋಕಸ್ ಮಾಡಬೇಕು. ಸೊ ನಿಮ್ಮ ಫೀಲಿಂಗ್ಸ್ ಏನಾಗುತ್ತೆ, ಪಾಸಿಟಿವ್ ಕಡೆ ಗಮನ ಕೊಡ್ತಾ ಇದ್ದೀರಾ, ಅದನ್ನೇ ಮ್ಯಾಚ್ ಮಾಡ್ತೀರಾ, ಅದನ್ನೇ ಮತ್ತೆ ಅಟ್ರಾಕ್ಟ್ ಮಾಡ್ತೀರಾ. ಯು ವಿಲ್ ಸಿ ನಿಮ್ಮ ಲೈಫಲ್ಲಿ ಇನ್ನಷ್ಟು ಸಕ್ಸಸ್ಸು, ಗ್ರೋತು, ಪಾಸಿಟಿವ್ಸ್ ನೋಡೋಕೆ ಶುರು ಮಾಡಿ. ನೆಗೆಟಿವ್ ಆಗಲ್ಲ ಅಂತಲ್ಲ, ನೆಗೆಟಿವ್ ಆಗುತ್ತೆ. ಬೇಜಾರಾದಾಗ, ನೆಗೆಟಿವ್ ಆದಾಗ, ಪ್ರಾಬ್ಲಮ್ಸ್ ಆದಾಗ ಅದನ್ನೇನು ಮಾಡಬೇಕು, ಅದನ್ನ ಸ್ಪ್ರೆಡ್ ಮಾಡಬಾರ್ದು. ರಾದರ್ ಅದನ್ನ ಏನು ಮಾಡಬೇಕು, ಸಣ್ಣದಾಗಿ, ಚಿಕ್ಕದಾಗಿ, ಎಷ್ಟು ಕಡಿಮೆ ರೀತಿ ಹೇಳೋಕ್ಕಾಗತ್ತೋ ಅಷ್ಟು ಕಡಿಮೆ ಹೇಳಿ ಮುಗಿಸ್ಬೋದು. ಫಾರ್ ಎಕ್ಸಾಂಪಲ್, ಸರ್ ಹಾಗಾದರೆ ನಮ್ಗೆ ಕಷ್ಟ ಆಗಿದ್ದು ಹೇಳ್ಕೊಬಾರ್ದ? ಹೇಳ್ಕೊಳ್ಳಿ, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ಪ್ರಚೋದನೆ ಕೊಡಬೇಡಿ. ಡೋಂಟ್ ಗಿವ್ ಇಮೋಷನ್. ಇವತ್ತು ಲಾಸ್ ಆಯ್ತಾ, ಸಿಂಪಲ್ ಒಂದು ಲೈನಲ್ಲಿ ಹೇಳಿ, ಇಮೋಷನ್ ಲೆಸ್ ಹೇಳಿ ಬಿಟ್ಬಿಡ್ಬೇಕಲ್ಲ. ಅದಕ್ಕೆ ಇನ್ನಷ್ಟು ಉಪ್ಪು, ಖಾರ, ಮಸಾಲೆ ಎಲ್ಲ ಹಾಕಿ ಇಮೋಷನ್ಸ್ನ ಸೇರಿಸ್ಬಿಟ್ಟು ಏನಾಗುತ್ತೆ, ಯು ಆರ್ ರೀಕ್ರಿಯೇಟಿಂಗ್ ದಟ್ ಇಮೋಷನ್, ಇನ್ನಷ್ಟು ಅಟ್ರಾಕ್ಟ್ ಮಾಡುತ್ತೆ.
ಸೊ ಪಾಸಿಟಿವ್ನ ಏನು ಮಾಡ್ಬೇಕು ನೀವು ಇನ್ನಷ್ಟು ಬಂಬಾರ್ಡ್ ಮಾಡಿ, ಇನ್ನಷ್ಟು ಅದಕ್ಕೆ ಎನರ್ಜಿ ಕೊಡಿ, ಇನ್ನಷ್ಟು ಸ್ಪ್ರೆಡ್ ಮಾಡಿ. ನೆಗೆಟಿವ್ನ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಲಿ ಹೇಳಿ ಮುಗ್ಸೋಕ್ಕೆ ಟ್ರೈ ಮಾಡಬೇಕು. ಸೊ ಈ ಒಂದು ಟೆಕ್ನಿಕ್ನ ಯಾರು ಫಾಲೋ ಮಾಡೋಕ್ಕೆ ಶುರು ಮಾಡ್ತೀರಾ, ಯು ವಿಲ್ ಸಿ ಅಮೇಝಿಂಗ್ ಚೇಂಜಸ್ ನಿಮ್ಮ ಲೈಫಲ್ಲಿ. ಡನ್? ಕ್ಲಿಯರ್? ಅರ್ಥ ಆಯ್ತಾ? ಸೊ ಏನು ಅರ್ಥ ಮಾಡ್ಕೊಂಡ್ರಿ ಆ್ಯಂಡ್ ಏನು ಕಲ್ತ್ಕೊಂಡ್ರಿ, ಏನು ಫಾಲೋ ಮಾಡ್ತೀರಾ ಇವತ್ತಿಂದ, ಏನನ್ನ ಇಂಪ್ಲಿಮೆಂಟ್ ಮಾಡ್ತೀರಾ, ಲೆಟ್ ಮೀ ನೋ. ಚಾಟ್ ಬಾಕ್ಸಲ್ಲಿ ಹಾಕಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತೆ ಸಿಗೋಣ ನೆಕ್ಸ್ಟ್ ಲರ್ನಿಂಗಲ್ಲಿ. ಥ್ಯಾಂಕ್ ಯು. ಗ್ರೇಟ್ ಡೇ.